ಬೆಂಗಳೂರಿನಲ್ಲಿ ನಾಯಿ ಮಾಂಸದ ದಂಧೆ ಬೆಳಕಿಗೆ ಬಂದಿದೆ ಅಂತ ಹೇಳಿ ಈಗಾಗಲೇ ಪುನೀತ್ ಕೆರೆಹಳ್ಳಿಯವರು ಹೋರಾಟವನ್ನು ಮಾಡುವಂತ ಕೆಲಸ ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಯಾರು ಆ ಒಂದು ಮಾಂಸವನ್ನ ಸಾಗಾಟ ಮಾಡ್ತಿದ್ರು, ಬೆಂಗಳೂರಿಗೆ ಪ್ರತಿದಿನ 14,000 kg ಮಾಂಸದಂಧೆ ಬರ್ತಿತ್ತು ಅನ್ನುವಂಥ ಮಾಹಿತಿ ಇತ್ತು. ಸದ್ಯಕ್ಕೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ತೆಗೆದುಕೊಂಡು ಬರ್ತಿದ್ರು, ಏನಿದು ಮಾಂಸದಂಧೆ, ನಾಯಿ ಮಾಂಸದಂಧೆ ಅಂತ ಹೇಳಲಾಗ್ತದೆ? ಸರ್, ಅಬ್ದುಲ್ ರಜಾಕ್ ಬಂದು ಡೈರೆಕ್ಟ್ ಆಗಿ ನಂದೆ ಅಂತ ಒಪ್ಕೊಳ್ತಿದ್ದಾನೆ. ಇದು ಮಾಂಸ ಯಾವುದು ಅನ್ನೋದ್ರ ಮೇಲೆ ಮಾತ್ರ ಅಲ್ಲ, ಆ ಮಾಂಸ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಇವ್ರ ಹತ್ರ ಏನಿದೆ, ಹೆಂಗ್ ಬಂತು, ಎಷ್ಟು ಕೊಳಚೆ ಮಾಂಸ ಸರ್ ಇದು, ಎಷ್ಟು ಕೆಟ್ಟೋಗಿದೆ ಅಂತ ನೀವು ಮಾಂಸ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಇಲ್ಲಿ ತೋರಿಸಿ, ಕಾಣಿಸ್ತಿದೆ ಇಲ್ಲಿ, ಬನ್ನಿ ಇಲ್ಲಿ ತೋರಿಸ್ತೀನಿ. ಎಷ್ಟು ಕೆಟ್ಟು ಕೊಳಚೆ ಹಿಡ್ದೋಗಿದೆ ನೋಡಿ ಮಾಂಸ ನೋಡಿ. ಅದ್ರ ಬಾಲ ಜೂಮ್ ಮಾಡಿ, ಕುರಿ ಬಾಲ ನೋಡ್ರಿ, ಅದು ಎಷ್ಟು ದೊಡ್ಡದಿದೆ ಕುರಿ ಬಾಲ, ಜೂಮ್ ಮಾಡಿ ಸರ್. ಇದು ಎಂಟರ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವರು ಕುರಿ ಮಾಂಸದೊಟ್ಟಿಗೆ ನಾಯಿ ಮಾಂಸವನ್ನು ಮಿಕ್ಸ್ ಮಾಡ್ಕೊಂಡು ತರ್ತಿದ್ದಾರೆ. ನಾವು ಕೇಳ್ತಾ ಇರೋದು, ಇದು ಎಲ್ಲಿಂದ ಬಂತು? ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಬೇಕು. ಇದು ಯಾವುದೇ ಮಾಂಸವನ್ನು ತರಬೇಕು ಅಂದ್ರೆ ಕನಿಷ್ಠ ತಾಪಮಾನ ಇರಬೇಕು ಸರ್. ಇಷ್ಟೇ ತಾಪಮಾನದಲ್ಲಿ ತರಬೇಕು ಅಂತ ಇದೆ, ಇಷ್ಟು ದಿನದೊಳಗಡೆ ಆಡ್ಬೇಕು ಅಂತ ಇದೆ. ಎಷ್ಟು ವರ್ಷಗಳಿಂದ ಈ ತರ ನಡೀತಿರ್ಬೋದು ಅಂತ? 12 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. 12 ವರ್ಷದಿಂದ ಇದನ್ನೇ ಯಾರ್ಯಾರು ಇದನ್ನ ಸಾಗಿಸ್ತಿದ್ರು ಅಂತ ಹೇಳಿ ನೇರವಾಗಿ ಅವ್ರ ಮೇಲೆ ಅವರು ಕುರಿ ನೋಡಿ. ಅದು ನಾನು ಕೇಳ್ತಾ ಇರೋದು ಇಷ್ಟು ಕಚಡ ಮಾಂಸವನ್ನ ತಗೊಬಂದು ನಾಡಿನ ಜನರಿಗೆ ಜೈಪುರದಿಂದ ರಾಜಸ್ಥಾನಕ್ಕೆ ತಿನ್ಸೋ ಅಂತದ್ದೇನಿದೆ, ಕನಿಷ್ಠ ಡಿಗ್ರಿ ಕೂಡ ಮೇಂಟೈನ್ ಆಗಿಲ್ಲ. ಅದು ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ನೋಡಿ, ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ಸರ್, ಬೇರೆ ಓಪನ್ ಮಾಡಿಸಿ ಸರ್, ಎಲ್ರು ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ, ಎಲ್ಲಿ ಫ್ರೆಶ್ ಇದೆ ಅದು ಸರ್? ಇದ್ರಲ್ಲಿ ಒಂದ್ಸಲ ತೋರಿಸಿ ಸರ್. ಇದ್ರೊಳಗೆ 5 ಡಿಗ್ರಿ ಎಲ್ಲಿ ಮೇಂಟೈನ್ ಆಗಿದೆ ತೋರಿಸಿ ಸರ್, ಎಲ್ಲಿ ಡಿಗ್ರಿ ಮೇಂಟೈನ್ ಆಗಿದೆ ಸರ್? ಎಷ್ಟು ದಿನ ಸರ್? 60 ದಿನ ಆಯ್ತು. ಇದು ಓಪನ್ ಮಾಡಿಸಿ ಸರ್, ನಾವು ತಿಂತೀವಿ. ಅದ್ರ ಏನಾದ್ರು ಕ್ವಾಲಿಟಿ ಇರೋದು ನಮ್ಗೆ ಸೂಪರ್ ಕ್ವಾಲಿಟಿ ಇರೋದು. 70 ಅವರು ಬಂದಿರೋಂತದ್ದು ಹಾಕ್ಬೇಕು ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಫಿಶ್ ಅಂತ ಮೆನ್ಷನ್ ಆಗಿದೆ, ಮಟನ್ ಅಂತ ಮೆನ್ಷನ್ ಆಗಿಲ್ಲ, ಫಿಶ್ ಅಂತ ಮೆನ್ಷನ್ ಆಗಿದೆ ಸರ್. ರೈಲ್ವೆ ಅಲ್ಲಿ ತರಬೇಕಾದ್ರೆ ಇದನ್ನ ಫಿಶ್ ಅಂತ ತರದೇ ಇಲ್ಲ ಅವರು. ಸಂಪಾದನೆ ಮಾಡಿ ಜೀವನ ರೂಪಾಯಿ ಹಾಕಿದ್ದೀನಿ. ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ಬಿಸ್ನೆಸ್ ಮ್ಯಾನ್ ನಾನು, ಐಟಿ ಕಟ್ತಾ ಇದ್ದೀನಿ. ಮೊಬೈಲ್ ಡೌನ್ ಮಾಡು ಬ್ರೋ. ಬರ್ರಿ ಒಂಚೂರು ಹಿಂದೆ ರೈಲಲ್ಲಿ ಇವಾಗ ಹೇಳಿರೋದು ಇವಾಗ ಬರ್ತಾ ಇದೆ ಡಾಕ್ಟರ್, ಅದು ತರ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ತರ್ತಾ ಇದ್ದಾರೆ. ಸರಿ, ಇದು ಬೆಂಗಳೂರಿನಲ್ಲಿ
ನಾಯಿ ಮಾಂಸದ ದಂಧೆ ಬೆಳಕಿಗೆ ಬಂದಿದೆ ಅಂತ ಹೇಳಿ ಈಗಾಗಲೇ ಪುನೀತ್ ಕೆರೆಹಳ್ಳಿ ಅವರು ಹೋರಾಟವನ್ನು ಮಾಡುವಂತ ಕೆಲಸ ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಯಾರು ಆ ಒಂದು ಮಾಂಸವನ್ನ ಸಾಗಾಟ ಮಾಡ್ತಿದ್ರು, ಬೆಂಗಳೂರಿಗೆ ಪ್ರತಿದಿನ 14,000 kg ಮಾಂಸದಂಧೆ ಬರ್ತಿತ್ತು ಅನ್ನುವಂಥ ಮಾಹಿತಿ ಇತ್ತು. ಸದ್ಯಕ್ಕೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ತೆಗೆದುಕೊಂಡು ಬರ್ತಿದ್ರು, ಏನಿದು ಮಾಂಸದಂಧೆ, ನಾಯಿ ಮಾಂಸದಂಧೆ ಅಂತ ಹೇಳಲಾಗ್ತದೆ? ಸರ್, ಅಬ್ದುಲ್ ರಜಾಕ್ ಬಂದು ಡೈರೆಕ್ಟಾಗಿ ನಂದೇ ಅಂತ ಒಪ್ಕೊಳ್ತಿದ್ದಾನೆ. ಇದು ಮಾಂಸ ಯಾವುದು ಅನ್ನೋದ್ರ ಮೇಲೆ ಮಾತ್ರ ಅಲ್ಲ, ಆ ಮಾಂಸ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಇವ್ರ ಹತ್ರ ಏನಿದೆ, ಹೆಂಗ್ ಬಂತು, ಎಷ್ಟು ಕೊಳಚೆ ಮಾಂಸ ಸರ್ ಇದು, ಎಷ್ಟು ಕೆಟ್ಟೋಗಿದೆ ಅಂತ ನೀವು ಮಾಂಸ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ತೋರಿಸಿ, ಕಾಣಿಸ್ತಿದೆ, ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಎಷ್ಟು ಕೆಟ್ಟು ಕೊಳಚೆ ಹಿಡ್ದೋಗಿದೆ ನೋಡಿ ಮಾಂಸ ನೋಡಿ. ಅದ್ರ ಬಾಲ ಜೂಮ್ ಮಾಡಿ, ಕುರಿ ಬಾಲ ನೋಡ್ರಿ, ಅದು ಎಷ್ಟು ದೊಡ್ಡದಿದೆ, ಕುರಿ ಬಾಲ ಜೂಮ್ ಮಾಡಿ ಸರ್. ಇದು ಎಂಟರ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವರು ಕುರಿ ಮಾಂಸದೊಟ್ಟಿಗೆ ನಾಯಿ ಮಾಂಸವನ್ನು ಮಿಕ್ಸ್ ಮಾಡ್ಕೊಂಡು ತರ್ತಿದ್ದಾರೆ. ನಾವು ಕೇಳ್ತಾ ಇರೋದು, ಇದು ಎಲ್ಲಿಂದ ಬಂತು, ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಬೇಕು. ಇದು ಯಾವುದೇ ಮಾಂಸವನ್ನು ತರಬೇಕು ಅಂದ್ರೆ ಕನಿಷ್ಠ ತಾಪಮಾನ ಇರಬೇಕು ಸರ್. ಇಷ್ಟೇ ತಾಪಮಾನದಲ್ಲಿ ತರಬೇಕು ಅಂತ ಇದೆ, ಇಷ್ಟು ದಿನದೊಳಗಡೆ ಆಡ್ಬೇಕು ಅಂತ ಇದೆ. ಎಷ್ಟು ವರ್ಷಗಳಿಂದ ಈ ತರ ನಡೀತಿರ್ಬೋದು ಅಂತ? 12 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. 12 ವರ್ಷದಿಂದ ಇದನ್ನೇ ಯಾರ್ಯಾರು ಇದನ್ನ ಸಾಗಿಸ್ತಿದ್ರು ಅಂತ ಹೇಳಿ ನೇರವಾಗಿ ಅವ್ರ ಮೇಲೆ ಅವರು ಕುರಿ ನೋಡಿ. ಅದು ನಾನು ಕೇಳ್ತಾ ಇರೋದು ಇಷ್ಟು ಕಚಡ ಮಾಂಸವನ್ನ ತಗೊಬಂದು ನಾಡಿನ ಜನರಿಗೆ ಜೈಪುರದಿಂದ ರಾಜಸ್ಥಾನಕ್ಕೆ ತಿನ್ಸೋ ಅಂತದ್ದೇನಿದೆ, ಕನಿಷ್ಠ ಡಿಗ್ರಿ ಕೂಡ ಮೇಂಟೈನ್ ಆಗಿಲ್ಲ. ಅದು ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ನೋಡಿ, ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ಸರ್, ಬೇರೆ ಓಪನ್ ಮಾಡಿಸಿ ಸರ್, ಎಲ್ರು ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ ಎಲ್ಲಿ ಫ್ರೆಶ್ ಇದೆ ಅದು ಸರ್. ಇದರಲ್ಲಿ ಒಂದ್ಸಲ ತೋರಿಸಿ ಸರ್. ಇದ್ರೊಳಗೆ 5 ಡಿಗ್ರಿ ಎಲ್ಲಿ ಮೇಂಟೈನ್ ಆಗಿದೆ ತೋರಿಸಿ ಸರ್, ಎಲ್ಲಿ ಡಿಗ್ರಿ ಮೇಂಟೈನ್ ಆಗಿದೆ ಸರ್. ಎಷ್ಟು ದಿನ ಸರ್? 60 ದಿನ ಆಯ್ತು. ಇದು ಓಪನ್ ಮಾಡಿಸಿ ಸರ್, ನಾವು ತಿಂತೀವಿ. ಅದ್ರ ಏನಾದ್ರು ಕ್ವಾಲಿಟಿ ಇರೋದು ನಮ್ಗೆ ಸೂಪರ್ ಕ್ವಾಲಿಟಿ. 70 ಅವರು ಬಂದಿರೋಂಥದ್ದು ಹಾಕ್ಬೇಕು ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಮಟನ್ ಅಂತ ಮೆನ್ಷನ್ ಆಗಿಲ್ಲ, ಫಿಶ್ ಅಂತ ಮೆನ್ಷನ್ ಆಗಿದೆ. ರೈಲ್ವೆಯಲ್ಲಿ ತರಬೇಕಾದ್ರೆ ಇದನ್ನ ಸಂಪಾದನೆ ಮಾಡಿ ಜೀವನ ರೂಪಾಯಿ ಹಾಕಿದ್ದೀನಿ. ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ, ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ನಿಂತರ ಬಿಸ್ನೆಸ್ ಮ್ಯಾನ್, ನಾನು ಐಟಿ ಕಟ್ತಾ ಇದ್ದೀನಿ. ಮೊಬೈಲ್ ಡೌನ್ ಮಾಡು ಬ್ರೋ. ಬರ್ರಿ ಒಂಚೂರು ಹಿಂದೆ ಹೋಣ ಅಣ್ಣ, ಬಾಣ. ಟ್ರೈನಲ್ಲಿ ಇವಾಗ ಹೇಳಿರೋದು ಇವಾಗ ಬರ್ತಾ ಇದೆ ಡಾಕ್ಟರ್, ಅದು ತರ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ತರ್ತಾ ಇದ್ದಾರೆ. ಸರಿ, ಇದು ಬಂದು